ನಮಸ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 22ರ ನಂತರ GST ರೇಟ್ ಕಡಿಮೆ ಆಗ್ತಾ ಇದೆ. ಇದನ್ನ ಸಾಕಷ್ಟು FMCG ಕಂಪನಿಗಳು ಇದರ ಬೆನಿಫಿಟ್ಗಳನ್ನ ಕಸ್ಟಮರ್ಸ್ಗೆ ಕೊಡೋಕೆ ರೆಡಿ ಆಗಿವೆ. ಹೌದು, ಆದರೆ ಬಹಳಷ್ಟು ಶಾಪ್ ಕೀಪರ್ಸ್ ಪ್ರಾಡಕ್ಟ್ಗಳನ್ನ ಕೊಡೋ ಟೈಮ್ನಲ್ಲಿ ನಮ್ಮದು ಹಳೆ ಸ್ಟಾಕ್, ಸೊ ಹಳೆ GST ಅಂತ ನಿಮ್ಮನ್ನ ಯಾಮಾರಿಸ್ತಾರೆ. ಹೌದು, ಆದರೆ ನೀವು ಯಾಮಾರಬೇಡಿ. GST ಅಪ್ಲೈ ಆಗೋದು ಸ್ಟಾಕ್ ಮೇಲಲ್ಲ, ಬದಲಾಗಿ ಬಿಲ್ ಮೇಲೆ. ಸ್ಟಾಕ್ ಹಳೇದಿರಲಿ ಹೊಸದಿರಲಿ, GST ಅಪ್ಲೈ ಆಗೋದು ಬಿಲ್ ಮೇಲೆ. ಇದು ಒಂದನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಒಂದು ವೇಳೆ ನೀವೇನಾದ್ರೂ ಪರ್ಚೇಸ್ ಮಾಡುವಾಗ ಹಳೆ ರೇಟ್ ಅಂತ ಅಂಗಡಿಯವರು ಕಿರಿಕ್ ಮಾಡಿದ್ರೆ ನೀವು ಬಿಲ್ ಕೇಳಿ. ಇನ್ ಕೇಸ್ ಆ ಬಿಲ್ ನಲ್ಲಿ ಹಳೆ GST ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ತಕ್ಷಣ ನೀವು 1800103476 ಈ ನಂಬರ್ಗೆ ಕಂಪ್ಲೇಂಟ್ ಮಾಡಿ ಅಲರ್ಟ್ ಆಗಿರಿ. ನಮಸ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 22ರ ನಂತರ GST ರೇಟ್ ಕಡಿಮೆ ಆಗ್ತಾ ಇದೆ. ಇದನ್ನ ಸಾಕಷ್ಟು FMCG ಕಂಪನಿಗಳು ಇದರ ಬೆನಿಫಿಟ್ಗಳನ್ನ ಕಸ್ಟಮರ್ಸ್ಗೆ ಕೊಡೋಕೆ ರೆಡಿ ಆಗಿವೆ. ಹೌದು, ಆದರೆ ಬಹಳಷ್ಟು ಶಾಪ್ ಕೀಪರ್ಸ್ ಪ್ರಾಡಕ್ಟ್ಗಳನ್ನ ಕೊಡೋ ಟೈಮ್ನಲ್ಲಿ ನಮ್ಮದು ಹಳೆ ಸ್ಟಾಕ್, ಸೊ ಹಳೆ GST ಅಂತ ನಿಮ್ಮನ್ನ ಯಾಮಾರಿಸ್ತಾರೆ. ಹೌದು, ಆದರೆ ನೀವು ಯಾಮಾರಬೇಡಿ. GST ಅಪ್ಲೈ ಆಗೋದು ಸ್ಟಾಕ್ ಮೇಲಲ್ಲ, ಬದಲಾಗಿ ಬಿಲ್ ಮೇಲೆ. ಸ್ಟಾಕ್ ಹಳೇದಿರಲಿ ಹೊಸದಿರಲಿ, GST ಅಪ್ಲೈ ಆಗೋದು ಬಿಲ್ ಮೇಲೆ. ಇದು ಒಂದನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಒಂದು ವೇಳೆ ನೀವೇನಾದ್ರೂ ಪರ್ಚೇಸ್ ಮಾಡುವಾಗ ಹಳೆ ರೇಟ್ ಅಂತ ಅಂಗಡಿಯವರು ಕಿರಿಕ್ ಮಾಡಿದ್ರೆ ನೀವು ಬಿಲ್ ಕೇಳಿ. ಇನ್ ಕೇಸ್ ಆ ಬಿಲ್ ನಲ್ಲಿ ಹಳೆ GST ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ತಕ್ಷಣ ನೀವು 1800103476 ಈ ನಂಬರ್ಗೆ ಕಂಪ್ಲೇಂಟ್ ಮಾಡಿ ಅಲರ್ಟ್ ಆಗಿರಿ.